ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೀನಿ ವೀಕ್ಷಕರೇ. ಹಾಗಾದರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಅಂದರೆ ಈ ಒಂದು ಪಡಿತರ ಅಕ್ಕಿ ಏನು ಕೊಡ್ತಿದ್ದರು, ಇದರಿಂದ ಎಷ್ಟು ಮಕ್ಕಳಿಗೆ ಈ ಒಂದು ನ್ಯೂಸ್ನ ಹೇಳಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಕರ್ನಾಟಕ ಸೇರಿ 8 ರಾಜ್ಯಗಳಲ್ಲಿ ಮಕ್ಕಳ ಕುಂಠಿತ ಬೆಳವಣಿಗೆ ತಡೆದ ಈ ಒಂದು ಪಡಿತರ ಯೋಜನೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ವೀಕ್ಷಕರೇ. ಅಂದರೆ ಈ ಒಂದು ಮಕ್ಕಳ ಕುಂಠಿತ ಬೆಳವಣಿಗೆ ಏನಿದೆ, ಈ ಒಂದು ಪಡಿತರ ಯೋಜನೆಯಿಂದ ಈ ಒಂದು ಕುಂಠಿತ ಬೆಳವಣಿಗೆಯನ್ನು ತಡೆದಿದೆ ಅಂತ ಕೂಡ ಈ ಒಂದು 8 ಕರ್ನಾಟಕ ಸೇರಿ 8 ರಾಜ್ಯಗಳಲ್ಲಿ ಈ ಒಂದು ಮಕ್ಕಳ ಕುಂಠಿತ ಬೆಳವಣಿಗೆಯನ್ನು ತಡೆದ ಒಂದು ಪಡಿತರ ಯೋಜನೆ ಅನ್ನೋ ಒಂದು ನ್ಯೂಸ್ ಸಿಕ್ಕಿದೆ. ಸೊ ಈ ಒಂದು ಯೋಜನೆಯಿಂದ ಹೀಗೆ ಎಷ್ಟು ಯೂಸ್ ಆಗಿದೆ ಅಂತ ಕೂಡ ನಮಗೆ ಹೇಳ್ಕೊಬೋದು. ಹಂಗಂದರೆ ನಾನು ತುಂಬ ಸಲ ವೀಡಿಯೋಸ್ ಮಾಡಿದ್ದೆ. ರೇಷನ್ ಕಾರ್ಡ್ ಯಾರೆಲ್ಲ ಅಕ್ಕಿ ಸೇವಿಸ್ತಿದ್ರೆ ಅವರಿಗೆ ಕೂಡ ಒಂದು ಯಾವುದೆಲ್ಲ ಒಂದು ಪೌಷ್ಟಿಕಾಂಶಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸಿದ್ದೆ. ಸೊ ಈ ಒಂದು ಪಡಿತರ ಯೋಜನೆಯಿಂದ ಒಂದು ಮಕ್ಕಳ ಕುಂಠಿತ ಬೆಳವಣಿಗೆ ಏನಿದೆ, ಸರಿಯಾದ ಸಮಯಕ್ಕೆ ಊಟ ಮಾಡೋದ್ರಿಂದ ಅಥವಾ ಸರಿಯಾದ ಸಮಯಕ್ಕೆ ಒಂದು ಪೌಷ್ಟಿಕಾಂಶಗಳು ಸಿಗೋದ್ರಿಂದ ಅವರ ಒಂದು ಕುಂಠಿತ ಬೆಳವಣಿಗೆ ಚಿಕ್ಕದ್ರಿಂದಲೇ ಒಂದು ಸಣ್ಣ ವಯಸ್ಸಿನವರಾಗಿರೋರಿಗೆ ಒಂದು ಫುಡ್ ಕರೆಕ್ಟಾಗಿ ಸಿಗೋದ್ರಿಂದ ಅವರ ಬೆಳವಣಿಗೆಯಲ್ಲಿ ಯಾವುದೇ ಥರದ ವ್ಯತ್ಯಾಸ ಆಗೋದಿಲ್ಲ ವೀಕ್ಷಕರ. ಹಾಗಿದ್ರೆ ಈ ಒಂದು ಬಡವರ ಹಸಿವು ನೀಗಿಸಲು ಕಡಿಮೆ ದರದಲ್ಲಿ ಪಡಿತರ ನೀಡಲಾಗುತ್ತಿತ್ತು, ಕೆಲವೆಡೆ ಉಚಿತವಾಗಿ ವಿತರಣೆ ಮಾಡಲಾಗುತ್ತಿದೆ. ಇದೀಗ ಅಧ್ಯಯನ ಒಂದು ಪಡಿತರ ವಿತರಣಾ ವ್ಯವಸ್ಥೆಯಿಂದ ಕರ್ನಾಟಕದ ಸೇರಿದಂತೆ 8 ರಾಜ್ಯಗಳಲ್ಲಿ ಮಕ್ಕಳ ಕುಂಠಿತ ಬೆಳವಣಿಗೆ ನಿಯಂತ್ರಣಗೊಂಡಿದೆ ಅಂತ ಕೂಡ ತಿಳಿದು ಬಂದಿದೆ ವೀಕ್ಷಕರೇ. ಆದರೆ ಯಾವ್ಯಾವ ರಾಜ್ಯಗಳಲ್ಲಿ ಹಾಗೂ ಎಷ್ಟು ಲಕ್ಷ ಮಕ್ಕಳಿಗೆ ಉಪಯುಕ್ತವಾಗಿದೆ ಎನ್ನುವ ಮಾಹಿತಿಯನ್ನು ನಾನು ಹೇಳ್ತಾನೆ. ಸೊ ಇಷ್ಟು ಲಕ್ಷ ಮಕ್ಕಳಿಗೆ ಈ ಒಂದು ಪಡಿತರ ಅನ್ನವೇನಿದೆ ಇದು ತುಂಬ ಉಪಯೋಗಕಾರಿಯಾಗಿದೆ. ಹಾಗೆ ಇನ್ನೊಂದು ಉದಾಹರಣೆ ಅಂತಲೇ ಹೇಳ್ಬೋದು. ಈ ಒಂದು ಪಡಿತರ ಚೀಟಿಯಿಂದ ಎಷ್ಟು ಉಪಯೋಗವಾಗಿದೆ ಅಂತ ಹೇಳೋದಕ್ಕೆ ಈ ಒಂದು ಉದಾಹರಣೆ ಅಂತ ಹೇಳ್ಬೋದು. ಸೊ ದೇಶದಲ್ಲಿ ಸಾರ್ವಜನಿಕ ಆಹಾರ ವಿತರಣಾ ವ್ಯವಸ್ಥೆಯ ವಿಸ್ತರಣೆಯಿಂದ ಕರ್ನಾಟಕ ಸೇರಿ 8 ರಾಜ್ಯಗಳಲ್ಲಿ 18 ಲಕ್ಷ ಮಕ್ಕಳ ಕುಂಠಿತ ಬೆಳವಣಿಗೆ ತಡೆಯಲಾಗಿದೆ ಎಂದು ಅಮೆರಿಕದ ಎಕನಾಮಿಕ್ ಅಸೋಸಿಯೇಷನ್ ಅಧ್ಯಯನ ಒಂದು ಮಾಹಿತಿ ನೀಡಿದೆ ವೀಕ್ಷಕರೇ. ಹಾಗಿದ್ರೆ ಈ ಒಂದು ಪಡಿತರ ಚೀಟಿಯಿಂದ, ಈ ಒಂದು ಪಡಿತರ ಅಕ್ಕಿಯಿಂದ ರಾಷ್ಟ್ರೀಯ ಆಹಾರ ಸುರಕ್ಷಾ ಕಾಯ್ದೆಯಡಿ 1997ರಲ್ಲಿ ಆರಂಭವಾದ ಪಡಿತರ ವಿತರಣಾ ಕಾರ್ಯಕ್ರಮವನ್ನು 2013ರಲ್ಲಿ ವಿಸ್ತರಣೆ ಮಾಡಲಾಯಿತು. ಹಾಗೆಯೇ 2020ರಲ್ಲಿ ಕೋವಿಡ್-19 ಆರಂಭವಾದ ಬಳಿಕ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಭಾಗವಾಗಿ ಇದನ್ನು ಮತ್ತಷ್ಟು ಸುಧಾರಿಸಲಾಗಿತ್ತು. ಇದರಡಿಯಲ್ಲಿ ಪ್ರತಿ ವ್ಯಕ್ತಿಗೆ ತಿಂಗಳಿಗೆ 3 kg ಅಕ್ಕಿ, 2 kg ಗೋಧಿ ನೀಡಲಾಗ್ತಿತ್ತು. ಇನ್ನು ಮಕ್ಕಳ ಕುಂಠಿತ ಬೆಳವಣಿಗೆ, ಪೋಷಣೆ ಮತ್ತು ಆಹಾರ ವೈವಿಧ್ಯತೆಯ ಮೇಲೆ ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆಯ ಪ್ರಭಾವ ಕುರಿತು ಮೌಲ್ಯಮಾಪನ ನಡೆಸಲು IAM ಬೆಂಗಳೂರು, ಅಮೆರಿಕದ ಕ್ಯಾಲಿಫೋರ್ನಿಯಾ, ಕ್ಯಾಲ್ಗರಿ ವಿಶ್ವವಿದ್ಯಾಲಯದ ಈ ಒಂದು ಸಂಶೋಧನೆಗಳು ಏನು ಹೇಳಿದೆ ಅಂದರೆ, ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಪಡಿತರ ಚೀಟಿ ಹೊಂದಿದ್ದ ಒಂದು ಕುಟುಂಬಗಳೇನಿವೆ, ಈ ಒಂದು ಪಡಿತರ ಚೀಟಿ ಹೊಂದಿದ್ದ ಕುಟುಂಬಗಳೇನಿದೆ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದರು. ಸರ್ಕಾರ ನೀಡಿದ ಪಡಿತರದಿಂದ ಆ ಕುಟುಂಬಗಳ 18 ಲಕ್ಷ ಮಕ್ಕಳು ಕುಂಠಿತ ಬೆಳವಣಿಗೆಯಿಂದ ಹೊರಬಂದಿದ್ದಾರೆ. ಜನರ ಆದಾಯ ಹೆಚ್ಚಳವಾಗಿದೆ, ಜನರಿಗೆ ವೈವಿಧ್ಯಮಯ ಆಹಾರ ಸೇವನೆ ಲಭ್ಯವಾಗಿದೆ ಎಂದು ಅಧ್ಯಯನದಲ್ಲಿ ತಿಳಿದು ಬಂದಿದೆ. ಇದೇ ಪಡಿತರದಿಂದ ದೇಶದಲ್ಲಿ ಅದೆಷ್ಟೋ ಬಡ ಕುಟುಂಬಗಳು ಹಸಿವನ್ನು ನೀಗಿಸಿಕೊಳ್ತಿವೆ. ಇದೀಗ ಈ ಪಡಿತರ ಆಹಾರದಿಂದ ತುಂಬ ಮಕ್ಕಳಿಗೆ ಸಹಾಯಕಾರಿಯಾಗಿದೆ ಎನ್ನುವ ಮಾಹಿತಿ ಕೂಡ ನಾನು ಕಲೆಕ್ಟ್ ಮಾಡಿದ್ದೇನೆ ವೀಕ್ಷಕರೇ. ಸೊ ಪಡಿತರ ಚೀಟಿಯಲ್ಲಿ ಏನೆಲ್ಲ ತಿದ್ದುಪಡಿಗೆ ಅವಕಾಶವಿದೆ ಅಂತ ಕೂಡ ನಾನು ನಿಮಗೆ ಹೇಳಿದ್ದೆ. ಸೊ ಇದ್ರ ಬಗ್ಗೆ ಯಾರಿಗೆಲ್ಲ ಈ ಒಂದು ಪಡಿತರ ಚೀಟಿ ಅವಕಾಶವಿದೆ ಅದನ್ನು ಬೇಗನೆ ಮಾಡ್ಕೊಳ್ಳಿ ಅಂತ ಕೂಡ ನಾನು ಹೇಳಿದ್ದೆ. ಸೊ ಈ ಒಂದು ಪಡಿತರ ಚೀಟಿಯಿಂದ ಇಷ್ಟೆಲ್ಲ ಒಂದು ಅಧ್ಯಯನಗಳನ್ನು ನಡೆಸಿ ಕೂಡ ಅದರಲ್ಲಿ ಮಕ್ಕಳ ಕುಂಠಿತ ಬೆಳವಣಿಗೆ ಏನಿದೆ ಇದು ಕೂಡ ಒಂದು ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಎಲ್ಲ ಒಂದು ರೀತಿಯನ್ನು ತಡೆಯಲಾಗಿದೆ ಅಂತ ಕೂಡ ಹೇಳಲಾಗಿದೆ. ಸೊ ಈ ಒಂದು ಪಡಿತರ ಯೋಜನೆಯಿಂದ ಕರೆಕ್ಟ್ ಸಮಯಕ್ಕೆ ಆಹಾರವಾಗಲಿ, ಅವರಿಗೆ ಮಧ್ಯಾಹ್ನ, ಬೆಳಿಗ್ಗೆ, ರಾತ್ರಿ ಆ ಒಂದು ಆಹಾರವನ್ನು ಬಡವರ ಯೋಜನೆಗೋಸ್ಕರ ಮಾಡಿರೋ ಈ ಒಂದು ಯೋಜನೆಯಿಂದ ಬಡವರಿಗೆ ಆ ಒಂದು ಆಹಾರ ಸಿಗ್ತಾ ಇದೆ. ಹಾಗೆ ಆ ಒಂದು ಮಕ್ಕಳ ಕುಂಠಿತ ಬೆಳವಣಿಗೆ ಕೂಡ ತಡೆಯಲಾಗಿದೆ ಅಂತ ಕೂಡ ಈ ಒಂದು ಅಧ್ಯಯನಗಳ ಮೂಲಕ ತಿಳಿದು ಬಂದಿದೆ ವೀಕ್ಷಕರೇ. ಹಾಗಿದ್ರೆ ನಿಮಗೇನೆ ಗೊತ್ತಾಗ್ಬೋದು ಈ ಒಂದು ಯಾಕೆ ಹೀಗೆ ಕುಂಠಿತ ಬೆಳವಣಿಗೆ ತಡೆಯಲಿಕ್ಕೆ ಅದರಲ್ಲಿ ಏನಾದರೂ ಇರಬೇಕಲ್ವಾ. ಸೊ ನಿಜವಾಗ್ಲೂ ಅದನ್ನು ಅನ್ನ ಮಾತ್ರ ತಿಂದರೆ ಏನೂ ಆಗೋದಿಲ್ಲ. ಸೊ ಅದರಲ್ಲಿ ನಾನು ಹೇಳಿದ ಪೌಷ್ಟಿಕಾಂಶಗಳು ಇವೆ ಅಂತ ಮತ್ತೊಮ್ಮೆ ತಿಳಿದು ಬಂದಿದೆ ಅಂತ ಕೂಡ ಹೇಳ್ಬೋದು. ಹಾಗಿದ್ರೆ ನಿಮಗೆ ಇದರಿಂದ ಗೊತ್ತಾಗಿರ್ಬೋದು. ಸೊ ನಾನು ಹೇಳ್ತಾನೆ ಇದ್ದೆ ವೀಕ್ಷಕರೇ, ಅದರಲ್ಲಿ ತುಂಬ ಒಂದು ರಕ್ತಹೀನತೆ ತಡೆಯುವ ಎಲ್ಲ ಪೌಷ್ಟಿಕಾಂಶಗಳಿವೆ ಅಂತ ನಾನು ಹೇಳ್ತಾನೆ ಇದ್ದೆ. ಸೊ ಈ ಒಂದು ಅಕ್ಕಿಯನ್ನು ತಿನ್ನೋದ್ರಿಂದ ಯಾವುದೇ ತೊಂದರೆ ನಿಮಗಂತೂ ಆಗೋದಿಲ್ಲ ಅಂತ ಕೂಡ ನಾನು ಹೇಳಿದ್ದೆ. ಸೊ ಅದು ಮುದ್ದೆ ಆಗುತ್ತೆ ನಿಜ, ಆದರೆ ಒಂದು ಅನ್ನ ಮುದ್ದೆ ಆಗುತ್ತೆ ನಿಜ, ಆದರೆ ಅದರಲ್ಲಿ ಪೌಷ್ಟಿಕಾಂಶಗಳಿವೆ ಅಂತ ನಾನು ಮತ್ತೊಮ್ಮೆ ನಿಮಗೆ ಇಲ್ಲಿ ಸಾಬೀತುಪಡಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ನಿಮಗೆ ಇದೆಲ್ಲ ಅರ್ಥವಾಗಿದೆ ಅಂತ ನಾನು ಹೇಳಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೇನೆ. ಸೊ ಎಲ್ಲರೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ಅರಿತುಕೊಂಡು ಆ ಒಂದು ಅಕ್ಕಿ ಏನಿದೆ ಅದನ್ನು ಬಳಸಿಕೊಳ್ಳಿ ಅಂತ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಅನುಕೂಲವಾಗಿದೆ ಅಂತ ಅಂದ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಮಗೆ ಭೇಟಿಯಾಗೋಣ ವೀಕ್ಷಕರ. ಅಲ್ಲಿ ತನಕ ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.